ಭಾರತದಲ್ಲಿ ಮತ್ತೊಂದು ಪಹಲ್ಗಾಮ್ ಮಾದರಿಯ ದಾಳಿ ನಡೆದಿದೆ. ಅಂದರೆ ಏಪ್ರಿಲ್ 27ನೇ ತಾರೀಕು ಮುಂಬೈನ ನಯಾ ನಗರದಲ್ಲಿ ಈ ದಾಳಿ ನಡೆದಿದೆ. ಅಂದರೆ ಇಲ್ಲಿ ಏನಾಗುತ್ತೆ, ಬೆಳಗ್ಗೆ ಸುಮಾರು 4 ಗಂಟೆಗೆ 31 ವರ್ಷದ ಜೈದ್ ಜುಬೇರ್ ಅನ್ಸಾರಿ ಅನ್ನೋ ಒಬ್ಬ ವ್ಯಕ್ತಿ ನಯಾ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಬ್ಬರು ಸೆಕ್ಯೂರಿಟಿಗಳ ಹತ್ರ ಬಂದು ಒಂದು ಮಸೀದಿಗೆ ದಾರಿ ಕೇಳೋ ನೆಪದಲ್ಲಿ ಬರ್ತಾನೆ. ಹಾಗೆ ಮಾತಾಡ್ತಾ ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸೆಕ್ಯೂರಿಟಿಗಳು ಒಬ್ಬ ರಾಜ್ಕುಮಾರ್ ಮಿಶ್ರಾ ಹಾಗೆ ಇನ್ನೊಬ್ಬ ಸುಬರ್ತ್ ಹುಸೇನ್ ಅನ್ನೋರು. ಸೊ ಅವರು ತಾವು ಹಿಂದೂ ಧರ್ಮದವರು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವನು ಕಲ್ಮಾ ಓದಕ್ಕೆ ಹೇಳ್ತಾನೆ. ಅವ್ರಿಗೆ ಕಲ್ಮಾ ಓದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣನೇ ಅವನು ತನ್ನ ಹತ್ರ ಇದ್ದಂಥ ಒಂದು ಚಾಕುವನ್ನು ತೆಗೆದು ಇಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ. ಈ ಜೈಬ್ ಅನ್ಸಾರಿ ಅನ್ನೋ ವ್ಯಕ್ತಿ ಆ ಸೆಕ್ಯೂರಿಟಿಗಳಿಗೆ ಕಲ್ಮಾ ಓದಕ್ಕೆ ಬರೋದಿಲ್ಲ, ಕಲ್ಮಾ ಗೊತ್ತಿಲ್ಲ ಅಂದ ತಕ್ಷಣನೇ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾನೆ. ಅನಂತರ ಅವರಿಬ್ಬರು ಸೆಕ್ಯೂರಿಟಿ ವಾರ್ಡ್ಗಳನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಅದಾದ ಮೇಲೆ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ಅವನ ರೂಮನ್ನು ಸರ್ಚ್ ಮಾಡ್ತಾರೆ. ಅವನು ಅಲ್ಲಿ ಬಾಡಿಗೆಗಿದ್ದ. ಬಾಡಿಗೆ ರೂಮನ್ನು ಸರ್ಚ್ ಮಾಡಿದಾಗ ಅಲ್ಲಿ ISISಗೆ ಸಂಬಂಧಪಟ್ಟ ಕೆಲವು ವಸ್ತುಗಳು ಸಿಗ್ತವೆ. ಇದೆಲ್ಲ ನೋಡಿದ ಮೇಲೆ ಮುಂಬೈನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅವರು ಈ ಕೇಸ್ನ ಟೇಕ್ ಓವರ್ ಮಾಡ್ತಾರೆ. ನಾನು ಇದನ್ನು ಹೇಳ್ತಾ ಇರೋ ತಾತ್ಪರ್ಯ ಏನಪ್ಪ ಅಂದರೆ, ಈಗಲೂ ನಾವು ಧರ್ಮ ಜಾಗೃತಿಯನ್ನು ನಮ್ಮಲ್ಲಿ, ನಮ್ಮವರಲ್ಲಿ, ನಮ್ಮ ಮನೆಯ ಮಕ್ಕಳಲ್ಲಿ ಬೆಳೆಸದೆ ಹೋದರೆ, ಈಗೂ ನಾವು ಸಂಘಟಿತರಾಗದೆ ಹೋದರೆ ನಾಳೆ ಈ ಅನ್ಸಾರಿ ಅಂತವರು ನಮ್ಮ ಮನೆಯ ಬಾಗಿಲಿಗೆ ಬರೋದರಲ್ಲಿ ಸಂದೇಹನೇ ಇಲ್ಲ. ಹಾಗಂತ ಇವನೇನೋ ಅವಿದ್ಯಾವಂತನೋ ಇಲ್ಲ ಹುಚ್ಚನೋ ಮಾನಸಿಕ ಅಸ್ವಸ್ಥನೋ ಅಲ್ಲ. ಇವನು ಅಮೆರಿಕಾದಿಂದ ಸ್ಟಡಿ ಮುಗಿಸ್ಕೊಂಡು ಭಾರತಕ್ಕೆ ಬಂದಿದ್ದ. ಧರ್ಮದ ಹೆಸರಲ್ಲಿ ಈಗ ಇತ್ತೀಚೆಗೆ ನಡೆದಂಥ ಇದು 2ನೇ ದಾಳಿ. ನಾವೆಲ್ಲ ಮೊದಲು ಅನ್ಕೋತಾ ಇದ್ವಿ, ಮೊದಲನೇ ಪಹಲ್ಗಾಮ್ ದಾಳಿ ಆದಾಗ ಇದು ಎಲ್ಲೋ ಪಾಕಿಸ್ತಾನ ಹತ್ರ ಇರೋದು, ಅಲ್ಲಿ ಟೆರರಿಸ್ಟ್ಗಳ ಕಾಟ ಇದ್ದೇ ಇರುತ್ತೆ, ಸೊ ಹಾಗಾಗಿ ನಡೆದಿದೆ ಅಂತ. ಬಟ್ ಈಗ ಇದು ಮುಂಬೈಯಲ್ಲೇ ನಡೆದಿದ್ದು, ತುಂಬ ಹತ್ತಿರಕ್ಕೆ ಬಂದಿದೆ, ದೇಶದ ಒಳಗಡೆನೇ ನಡೀತಾ ಇದು. ಈಗಲೂ ನಾವು ಸಂಘಟಿತರಾಗದೆ ಹೋದರೆ, ಈಗಲೂ ನಾವು ನಮ್ಮಲ್ಲಿ ಧರ್ಮ ಜಾಗೃತಿಯನ್ನು ಬೆಳೆಸಬಹುದೇ ಹೋದರೆ ಮುಂದೆ ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ.